ವಿಡಿಯೋ ಮಾಡೋದು ಮತ್ತೆ ಬಿಡ್ತೀರಾ? ಹಾಂ. ಇದು ಪ್ಲಸ್ಸು, ಸ್ಪೀಡ್ ಜಾಸ್ತಿ ಆಗುತ್ತೆ. ಮೈನಸ್ ಸ್ಪೀಡ್ ಕಡಿಮೆ ಆಗುತ್ತೆ. ಇದು ಒತ್ತಾಗ ಅವಶ್ಯಕತೆ ಇಲ್ಲ. ಓಕೆನಾ? ಯಾವ್ದು ಒತ್ತಬೇಕು? ಇದು ಪ್ಲಸ್ಸು, ಹಾಂ, ಇದು ಮೈನಸ್ಸು. ಎರಡು ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಅಂದರೆ ಪ್ಲಸ್ ಒತ್ಕೊಳ್ಳಿ, ಮೈನಸ್ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ಇದು ಎಸ್ಸು ಪಿ ಮತ್ತು ಇದು ಬಂದು ಬೋರ್ಡ್ ಸೆಟ್ಟಿಂಗ್ದು. ನಿಮ್ಗೆ ಇದನ್ನ ಒತ್ತಕ್ಕೆ ಅವಶ್ಯಕತೆ ಇಲ್ಲ. ಯಾವುದಾದ್ರು ಎಸ್ಸು ಪಿ, ಅರ್ಥ ಆಯ್ತಾ? ಅದೇನು ಅವಶ್ಯಕತೆ ಇದು ಅವಶ್ಯಕತೆ ಇಲ್ಲ. ಇವತ್ತು ಸಿಸರ್ ಕಟ್ಟಿಂಗು, ನೀಡಲ್ ಅಪ್ ಆ್ಯಂಡ್ ಡೌನು. ಇವಾಗ ಎಕ್ಸಾಂಪಲ್ ನೋಡಿ, ಈಗ ನಾನು ಒತ್ತಿದ್ದೀನಿ, ಇದು ಮೇಲೆ ಹೋಯ್ತಾ? ಇದೇನು ಆಟೋಮೆಟಿಕ್ ಇದಲ್ಲಪ್ಪ ಇದು. ನೋಡಿ ಇವಾಗ ಸೂಜಿ ಸ್ಟಿಚಿಂಗ್ ಮಾಡಿದ್ರೆ ಸೂಜಿ ಮೇಲೇನೆ ಬರ್ತೈತೆ. ಹಾಂ, ಅರ್ಥ ಆಯ್ತಾ? ಇವಾಗ ಇದು ಒತ್ತರೆ ಕಡೆ ಆಯ್ತಾ ರಾಡ್ ಇದು ನೋಡಿ ನೋಡಿ. ಇನ್ನೂ ಫಾಸ್ಟ್ ಬೇಕಂದ್ರೆ ಫಾಸ್ಟ್ ಮಾಡ್ಕೊಬೋದು. ಪ್ಲಸ್ ಮಿನಿಮಮ್ ಫಾಸ್ಟ್ ತೋರಿಸ್ತೀನಿ ಎಷ್ಟು ಇರುತ್ತೆ ಅಂತ. 34 50ವರೆಗೂ 5000 ಬರುತ್ತೆ. ನೋಡಿ ಇದು ಫುಲ್ ಸ್ಪೀಡ್ ಇದು. ಅರ್ಥ ಆಯ್ತು ನಿಮಗೆ? ಕಮ್ಮಿ ಬೇಕಂದ್ರೆ ಕಡಿಮೆ ಮಾಡ್ಕೊಬೋದು. ಕಮ್ಮಿ ಮಾಡೋದು ಯಾವುದು? ಮೈನಸ್ಸು 500 ಇದ್ರೂ ಪರವಾಗಿಲ್ಲಲ್ಲ ನಂಗೆ. 5000. ಹಾಂ, ಇದ್ರೂ ಪರವಾಗಿಲ್ಲ. ಅಭ್ಯಾಸ ಮಾಡ್ಕೊಳ್ಳಿ ಫಸ್ಟ್ ನೀವು. ಅಭ್ಯಾಸ ಇಲ್ಲ ನಿಮಗೆ ಅಲ್ವಾ? ಇಲ್ಲ ಇದೆಲ್ಲ ಇದಕ್ಕೆ ಸಂಬಂಧನೇ ಇಲ್ಲ ಮೇಡಮ್. ಇದು ತುಂಬ ಫಾಸ್ಟಾ? ಕಿತ್ಕೊಂಡು ಹೋಗ್ಬಿಡುತ್ತೆ ಮೇಡಮ್. ಹಾಂ, ಆಗಲ್ಲ. ಸಿಕ್ಕಾಪಟ್ಟೆ ಸ್ಪೀಡ್ ಇದ್ರೆ ನಿಮಗೆ ಅಭ್ಯಾಸ ಚೆನ್ನಾಗಿ ಇರಬೇಕು. ಹಾಂ ಹಾಂ. ಥ್ರೆಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ಥ್ರೆಡ್ ಕ್ವಾಲಿಟಿ ತಗೊಳ್ಳಿ ಮೇಡಮ್. ಕ್ವಾಲಿಟಿನಾ? ಹಾಂ, ಚೆನ್ನಾಗಿಲ್ಲ ಕ್ವಾಲಿಟಿ. ಏನೋ ಮತ್ತೆ ಕ್ವಾಲಿಟಿ ಬೇಕಾದ್ರೆ ಅಲ್ಲಿ ಸಿಗುತ್ತಾವ? ಈಸ್ಟ್ಮ್ಯಾನ್ ಅಂತ ಬರುತ್ತೆ, ಪೋಲೋ ಅಂತ ಬರುತ್ತೆ, ಮತ್ತೆ ನಿಮ್ಮ ಸ್ಪೇಡ್ ಅಂತ ಬರುತ್ತೆ. ಅವ್ರನ್ನೇ ಕೇಳಬೇಕಾ? ಹಾಂ, 5 ರೂಪಾಯಿ 6 ರೂಪಾಯಿ ತೊಗೊಂಡ್ರೆ ಚೆನ್ನಾಗಿರಲ್ಲ. 8 ರೂಪಾಯಿ 10 ರೂಪಾಯಿ ಅಂತ ತೊಗೊಂಡ್ರೆ ಚೆನ್ನಾಗಿರುತ್ತೆ. ತಗೊಬೇಕು. ಅದೇ ನಿಮ್ಮ ಲೈನಲ್ಲಿ ಈಗ ಒತ್ಬಿಟ್ಟು ಈ ಚಿಕ್ಕದು ಮಾಡೋದು. ಹಾಂ, ಗೊತ್ತಲ್ಲ ನಿಮಗೆ? ಅದೇ ಟೀಚಿಂಗು ಚಿಕ್ಕದು. ಇದು ಪ್ಲಸ್ ಮೈನಸ್ ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಅರ್ಥ ಆಯ್ತು. ಇದು ಬಂದು ನೀಡ್ಲ್ ಅಪ್ ಆ್ಯಂಡ್ ಡೌನ್. ಇವ ಅರ್ಥ ಆಯ್ತಲ್ವಾ? ನೀಡ್ಲ್ ಅಪ್ ಆ್ಯಂಡ್ ಡೌನ್ ಅಂದ್ರೆ ಇವಾಗ ತೋರಿಸಲ್ವಾ ಮೇಡಮ್? ಈಗ ಇವಾಗ ಸೂಜಿ ಕಡೆ ಐತೆ. ಸ್ಟಿಚಿಂಗ್ ಅಲ್ಲ, ಸೂಜಿ ನೋಡಿ, ಸೂಜಿ ಕಡೆ ಐತಲ್ವಾ? ಹಾಂ ಹಾಂ. ಇವಾಗ ನಾನು ಹತ್ರನೂ ಸೂಜಿ ಕಡೆ ಬರ್ತದೋ. ಇವಾಗ ನಾನು ಸೂಜಿ ಕಡೆ ಬೇಡ, ಮೇಲೆ ಬೇಕು ಅಂದರೆ ಓ, ಆ ಥರನೂ ಇದೆಯಾ? ಒತ್ತಿದ್ರೆ ಅದು ಕೆಲಸ ಮಾಡ್ಕೊಳ್ಳಿ. ಇದ್ರಲ್ಲಿ ಇಟ್ಕೊಳ್ಳಿ ಸಾಕು ನೀವು. ಇಲ್ಲ ಕಡೆ ಇಕ್ಕಿರ್ತೀನಿ. ಹಿಂಗೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ನೀವು ನಿಮ್ಗೆ ಗೊತ್ತಾಗ ಐಡಿಯಾ ಬರಲ್ಲ. ಸ್ವಲ್ಪ ದಿವಸ ಬೇಕಾದ್ರೆ ಕೈಯಿಂದ ಮೇಲೆ ಮಾಡ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಮಾಡ್ಕೊಳ್ಳಿ ನೀವು. ಮತ್ತು ಸ್ವಲ್ಪ ದಿವಸ ಅಭ್ಯಾಸ ಆದಮೇಲೆ ನೀವು ಮಾಡ್ಕೊಳ್ಳಿ. ಇದು ಸೀಸರ್ ಕಟ್ಟಿಂಗ್ದು. ಇದು ಒತ್ತರೆ ಆಫ್ ಆಗಿಬಿಡುತ್ತೆ. ಆಫ್ ಆಗಿದೆ ಹಿಂಗೆ ಗೊತ್ತಾಗಿದ್ರೆ ಇಲ್ಲಿ ಡಾಟ್ ಕಾಣಿಸ್ತಿದೆ ನಿಮಗೆ. ಡಾಟ್ ಕಾಣಿಸ್ತಿದೆ ನಿಮಗೆ ನೋಡಿ. ಇವಾಗ ನನಗೆ ನಾನು ಕೈ ಕಾಲು ನೋಡಿ, ಮುಂದೆ ಹೊತ್ತರೆ ಮುಂದೆ ಹೋಗುತ್ತೆ, ಹಿಂದೆ ಹೊತ್ತರೆ ಸೊನ್ ಬಂತ ಕಟ್ಟಾಯಿತು. ಅರ್ಥ ಆಯ್ತು ನಿಮಗೆ? ಹಿಂದೆ ಹೋದ್ರೆ ಥ್ರೆಡ್ ಕಟ್ಟು, ಮುಂದೆ ಹೋದ್ರೆ ಮುಂದೆ ಹೊತ್ತಿದ್ದೀನಿ, ಥ್ರೆಡ್ ಕಟ್ಟಾಯಿತು. ಓಕೆನಾ? ನಮಗೆ ಬೇಡ ಥ್ರೆಡ್ ಕಟ್ಟಿಂಗ್ ಅಂದರೆ ಒತ್ತಬೇಕಿದು. ಮುಂದೆ ತೊಗೊಳ್ಳಿ, ರೈಟ್ ತೋರಿಸ್ತೀನಿ. ಕಾಸಿ ಸಿಸರು ಒತ್ತರೆ ಡಾಟ್ ಹೋಯ್ತು, ಕೆಲಸ ಮಾಡಲ್ಲ. ಡಾಟ್ ಹೋಯ್ತು. ಡಾಟ್ ಬಂದಿಲ್ಲ, ಕಾಣಿಸಿಲ್ಲ ನಿಮಗೆ? ಡಾಟ್ ಕಾಣಿಸಿಲ್ಲ ಮೇಡಮ್ ನಿಮಗೆ? ಡಾಟ್ ಕಾಣಿಸ್ತಿದೆ ಅಲ್ವಾ? ಈ ಡಾಟು ಬಂದ್ಬಿಟ್ರೆ ಸಿಸರ್ ಕಟ್ಟಿಂಗ್ ಐತೆ ಅಂತ. ಈ ಒತ್ತರೆ ಡಾಟು ಮೈನ್ ಆಗುತ್ತೆ, ಕಟ್ಟಿಂಗ್ ಸಿಸ್ಟಮ್ ಹೋಯ್ತು ಅಂತ. ಮತ್ತೆ ಅದು ಹಂಗೆ ಬರ್ಬೇಕಂದ್ರೆ ಈಗ ಮತ್ತೆ ಒತ್ತಬೇಕಿದು. ಪ್ಲಸ್ ಮತ್ತೆ ಒತ್ತಬೇಕು. ಪ್ಲಸ್ ಅಲ್ಲ ಮೇಡಮ್, ಇದು ನೋಡ್ಕೊಳ್ಳಿ ಮೇಡಮ್ ಕ್ಲೀನಾಗಿ ಏನಾಯ್ತಂತ. ನೀವು ಬಿಟ್ಟಾಕಿ ಮೇಡಮ್, ನೀವು ಬಿಟ್ಟಾಕಿ.